ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಧ್ಯಾಹ್ನದಿಂದ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇವತ್ತು ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದಿದೆ. ಇನ್ನೊಂದು 2 ತಿಂಗಳು ನಾನು ಫ್ರೀನೇ. ಇನ್ನು ನನ್ನ ಕೆಲಸಗಳು ಏನಿತ್ತು ಇಷ್ಟು ದಿನ ಪೆಂಡಿಂಗಲ್ಲಿ ಇಟ್ಟಿದ್ದು ಸಣ್ಣ ಪುಟ್ಟ ಕೆಲಸಗಳು ಅದನ್ನೆಲ್ಲ ಶುರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫಸ್ಟ್ ರೆಡಿ ಮಾಡ್ಕೊತಿರೋದು ಮೆಹಂದಿ ಕ್ಲಾಸು. ನಾನೊಂದು 2-3 ಮಿನಿ ಲಾಗಲ್ಲಿ ಹೇಳಿದ್ದೆ ಮೆಹಂದಿ ಕ್ಲಾಸ್ ಆನ್ಲೈನಲ್ಲಿ ತಗೋತಾ ಇದ್ದೀನಿ ಅಂತೇಳ್ಬಿಟ್ಟು. ಅದು ಇವಾಗ ಒಂದು ಅರ್ಧಕ್ಕೆ ಸ್ಟಾಪ್ ಆಗಿದೆ. ಅವ್ರಿಗೊಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಒಂದು 2 ಮಂತ್ಸ್ ಸ್ಟಾಪ್ ಮಾಡಿದ್ದಾರೆ. ಆ 2 ಮಂತ್ಸಲ್ಲಿ ಎಷ್ಟು ಹೋಮ್ವರ್ಕ್ ಕೊಡಬೇಕಾದ್ರೆ ಅದು ಕೊಟ್ಟಿದ್ದಾರೆ. ನನಗೇನು 3 ಮಂತ್ಸೇ ಬೇಕಾದ್ರೆ ನಾನು ಕಂಪ್ಲೀಟ್ ಮಾಡೋಕ್ಕೆ. ಇವಾಗ ಒಂದು 11 to 13 ಕ್ಲಾಸ್ ಏನೋ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಒಂದು 4 ಕ್ಲಾಸಿಂದು ಹೋಮ್ವರ್ಕೇ ಬರೆದಿರಲಿಲ್ಲ. ಇವಾಗ ಅದನ್ನೆಲ್ಲ ನೋಡ್ತಾ ಇದ್ದೀನಿ, ಏನೇನು ಬರೆದಿದ್ದೀನಿ ಏನೇನು ಬರೆದಿಲ್ಲ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನಾನು ನೆಕ್ಸ್ಟು ರೆಕಾರ್ಡ್ ಬುಕ್ಕಿಗೆ ಬರೀಬೇಕು. ಅದಕ್ಕೇ ಎಷ್ಟು ಹೋಮ್ವರ್ಕ್ ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಹಾಗೆಯೇ ಇದೆಲ್ಲ ಕಲಿಯೋ ತನಕ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೇಗನೂ ಕಲಿಬೋದು. ನನಗೆ ಒಂದು 3 ಮಂತ್ಸಿಂದ ನಾನು ಎಲ್ಲಿ ಇಟ್ಕೊಂಡೇ ಇಲ್ಲ, ಹಾಗೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಮಿಕ್ಸಾಲಜಿ ಕ್ಲಾಸ್ ಒಂದು ಅವರು ಆಗಲ್ಲ ಅಂದರು, ಪಾಪ ವಿಡಿಯೋ ಮಾಡಿ ಕಳಿಸಿದ್ರು. ಮಿಕ್ಸಾಲಜಿ ಕ್ಲಾಸ್ನ ನಾವು ನೋಡಿಕೊಂಡೇ ನನಗೆ ನೆಕ್ಸ್ಟು ರೆಕಾರ್ಡ್ ಬುಕ್ಕಿಗೆ ಬರೀಬೇಕಾಗಿರೋದು. ನಾರ್ಮಲ್ ನಾವು ಏನು ಕೋನ್ ಯೂಸ್ ಮಾಡ್ತೀವಿ ಅದರಲ್ಲಿ ಈ ರೆಕಾರ್ಡ್ ಬುಕ್ಕಿಗೆ ಬರೆಯೋಗಿರಲ್ಲ. ಅವರೇನು ನಾವೇ ಓನಾಗಿ ಕೋನ್ ಪ್ರಿಪೇರ್ ಮಾಡಿಕೊಂಡು ಬರೀಬೇಕು. ಅದಕ್ಕೋಸ್ಕರ ಈ 2 ಮಂತ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಎಷ್ಟು 13 ಕ್ಲಾಸ್ ಆಗಿದೆಯಲ್ಲ, 13 ಕ್ಲಾಸಿಂದನೂ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಫಸ್ಟು ನೋಡೋಣ ಏನೇನು ಎಲ್ಲಿ ತನಕ ಬಿಟ್ಟಿದ್ದೀನಿ, ಏನೇನು ಬರೀಬೇಕು ಅದನ್ನೆಲ್ಲ ಚೆಕ್ ಮಾಡೋಣ. ಆಮೇಲೆ ನಮಗೆ ಎಷ್ಟು ಟಾಪಿಕ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಫಸ್ಟ್ ಪೇಜಲ್ಲಿ ಬರೀಬೇಕು. ಆಮೇಲೆ ಥಿಯರಿ ಕ್ಲಾಸ್ ಆಗಿರೋದನ್ನು ಒಂದು ಪೇಜಲ್ಲಿ ಬರೀಬೇಕು. ಆಮೇಲೆ ನೆಕ್ಸ್ಟು ನಾವು ಡಿಸೈನ ಸ್ಟಾರ್ಟ್ ಮಾಡಬೇಕು. ಈ ಬುಕ್ ತಗೊಂಡು ಒಂದು 6 ತಿಂಗಳೇ ಆಯಿತು, ಓಪನ್ನೇ ಮಾಡಿರಲಿಲ್ಲ. ಇವಾಗ ಬಂದಿದ್ದ ದಿನ ಓಪನ್ ಮಾಡಿ ನೋಡಿದ್ದು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇವಾಗ ತೆಗೆದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಇವತ್ತಾದ್ರೂ. ಹಂಗನೇ ನಾನು ಒಂದು ಸ್ವಲ್ಪ ಊರಿಗೆ ಹೋಗೋದಿದೆ. ಇದು ಬರೆಯೋದೇನಿದೆ ಬರೆದು ಮುಗಿಸಿಟ್ಟೋದ್ರೆ ಊರಿಂದ ಬಂದ ತಕ್ಷಣ ಕೋನ್ನ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟು ನಾನು ಈ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸರಿಯಾಗುತ್ತೆ. ಅದಕ್ಕೆ ಫಸ್ಟೇ ಬರೆದಿಟ್ಬಿಡೋಣ ಅಂಥೇಳಿ ಇವತ್ತು ತಗೊಂಡು ಬರೀತಾ ಇದ್ದೀನಿ. ನಮಗೆ ಫಸ್ಟ್ ಪೇಜಲ್ಲಿ ಟಾಪಿಕ್ ಅವರೆಷ್ಟು ನಮಗೆ ಡಿಸೈನ್ ಹೇಳ್ಕೊಡ್ತಾರೆ ಅಷ್ಟನ್ನು ಬರಿಬೇಕು ಅಂತ ಹೇಳಿದ್ದಾರೆ. ಅದನ್ನು ಕಂಪ್ಲೀಟ್ ಮಾಡಬೇಕು. ಇನ್ನು ಇದು ಕೂಡ ಬರೆದಾಯ್ತು. ಇನ್ನೊಂದು ಪೇಜ್ ಇದೆ, ಅದನ್ನು ಬರಿಬೇಕು. ಇದನ್ನು ಬರೆದು ಎತ್ತಿಟ್ಟು ನೆಕ್ಸ್ಟ್ ಏನಾದ್ರು ಕೆಲಸ ಇದ್ದರೆ ಮಾಡ್ಕೊತೀನಿ. ಇಲ್ಲಿ ಹಿಂಗೆ 13 ಕ್ಲಾಸ್ ತನಕ ಆಗಿದೆ, ಇನ್ನು ಇಷ್ಟು ಕ್ಲಾಸು ಬ್ಯಾಲೆನ್ಸ್ ಇದೆ. ಟೋಟಲ್ ನನಗೆ 48 ಡಿಸೈನ್ಸ್ ಹೇಳ್ಕೊಡ್ತೀವಿ ಅಂತ ಹೇಳಿದರು. ಅದನ್ನು ಕೂಡ ಕಂಪ್ಲೀಟ್ ಆಯಿತು. ಇನ್ನು ಥಿಯರಿ ಮಾಡಿದ್ದಾರೆ, ಥಿಯರಿ ಒಂದು ಬರ್ಕೋಬೇಕು. ಪ್ರಾಕ್ಟಿಕಲಲ್ಲಿ ಮೇಯ್ನಾಗಿ ಫುಲ್ ಪ್ರಾಕ್ಟಿಕಲ್ ಹೇಳ್ಕೊಟ್ಟಿಲ್ಲ. ಇವಾಗ ನನಗೆ ಪ್ರಾಕ್ಟೀಸ್ ಕೋನಿಗೆ ಏನು ಬೇಕೋ ಅದನ್ನು ಮಾತ್ರ ಅವರು ವಿಡಿಯೋ ಮಾಡಿ ಕಳಿಸಿದರು. ಅದನ್ನು ನೋಡಿಕೊಂಡು ನಾವು ಪ್ರಾಕ್ಟೀಸ್ ಕೋನ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಇದನ್ನು ಬರೆದ್ಬಿಟ್ಟು ನೆಕ್ಸ್ಟ್ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ಕೋಬೇಕು ಅಂತ
ನೆಕ್ಸ್ಟು ಬಂದು ನಾನು ಇಲ್ಲಿ ಸ್ಯಾರಿ ಫೋಲ್ಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಒಂದು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋಣ ಮುಂಚೆನೇ ಅಂತ ಹೇಳ್ಬಿಟ್ಟು. ಊರಿಗೆ ಹೋದರೆ ನಿಜವಾಗ್ಲೂ ತುಂಬ ಕೆಲಸ ಇದೆ, ಏನು ನನ್ನ ಕೆಲಸಗಳಂತ ಏನೂ ಮಾಡ್ಕೊಳಕ್ಕಾಗಲ್ಲ. ಇದೊಂದು ಮಾಡಿಟ್ಕೊಂಡ್ಬಿಟ್ರೆ ಇವಾಗ ಕಲ್ತಿದ್ದೀನಲ್ಲ, ಮುಂಚೆ ಎಲ್ಲ ಕಲಿದಲೇ ಮಾಡಬೇಕಿದ್ರೆ ಎಷ್ಟು ಕಷ್ಟ ಆಗೋದು ಅಂದರೆ ನಿಜವಾಗ್ಲೂ ಈ ಥರ ಬರ್ತಾನೆ ಇರಲಿಲ್ಲ. ಇದು ಎಷ್ಟು ಈಸಿ ಅಂದರೆ ವೇರ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಒಂದು 2 ಮಿನಿಟ್ಸಲ್ಲೆಲ್ಲ ಸ್ಯಾರಿ ವೇರ್ ಮಾಡ್ಕೋಬೇಕು. ಫಸ್ಟೆಲ್ಲ ಸ್ಯಾರಿ ವೇರ್ ಮಾಡ್ಕೊಬೇಕಾದ್ರೆ ನಿಜವಾಗ್ಲೂ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ನಾನು ಜಾಸ್ತಿ ಸ್ಯಾರಿ ವೇರೇ ಮಾಡ್ಕೊಳ್ಳಲ್ಲ. ಆಲ್ಮೋಸ್ಟ್ ಯಾವಾಗಲೂ ಕುರ್ತಾನೇ ಹಾಕ್ಕೊಳ್ಳೋದು. ತುಂಬ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು, ಏನಾದರೂ ತುಂಬ ಹತ್ರದ ಫಂಕ್ಷನ್ ಇದ್ದರೆ ಮಾತ್ರ ನಾನು ಸ್ಯಾರಿ ವೇರ್ ಮಾಡ್ಕೊಳ್ಳೋದು. ಇವಾಗ ಸ್ಯಾರಿ ವೇರ್ ಮಾಡ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಫಸ್ಟೆಲ್ಲ ಸ್ಯಾರಿ ಹಾಕೋಬೇಕನ್ನಬ್ಬ ಸ್ಯಾರಿ ಹಾಕೋಬೇಕಾ ಅನ್ಸೋದು. ಇವಾಗೆಲ್ಲ ಒಂದು ಸ್ವಲ್ಪ ಖುಷಿಯಿಂದನೇ ಸ್ಯಾರಿ ವೇರ್ ಮಾಡ್ಕೊತೀನಿ. ಆದರೆ ಇವಾಗಲೂ ತುಂಬ ರೇಯರೇ ನಾನು ಸ್ಯಾರಿ ವೇರ್ ಮಾಡ್ಕೊಳ್ಳೋದು. ಏನಾದ್ರು ಹಾಕೊಂಡಾಗಲೂ ಅಷ್ಟೇ ತುಂಬ ಖುಷಿಯಾಗಿ ಹಾಕ್ಕೊಳ್ತೀನಿ. ಇವಾಗ ಅದನ್ನು ಸೆರಗು ಎಲ್ಲ ಆಯಿತು, ಎಲ್ಲ ಐರನ್ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಕವರ್ಗೆ ಪ್ಯಾಕ್ ಮಾಡಿಕೊಂಡು ಹೋಗ್ತೀನಿ. ಇನ್ನು ಸ್ಯಾರೀಸ ಬಾಕ್ಸ್ ಫೋಲ್ಡಿಂಗ್ ಮಾಡಿ ರೆಡಿ ಆಯಿತು. ಇದನ್ನು ಇನ್ನು ಎತ್ತಿಟ್ಕೊತೀನಿ. ನೆಕ್ಸ್ಟು ಡಿನ್ನರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಕಿಚನ್ಗೆ ಹೋದೆ. ಡಿನ್ನರ್ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಗೀ ರೈಸು ಮತ್ತು ಕುರ್ಮ ಮಾಡ್ತಾಯಿದ್ದೀನಿ. ನಾನು ಮಾಡೋ ಅಡುಗೆಲಿ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಗೀ ರೈಸು ಕುರ್ಮ. ಆ ಕುರ್ಮ ಟೇಸ್ಟ್ ಹೇಗಿರುತ್ತೆ ಅಂದರೆ ಸೇಮ್ ನಾವು ಮದುವೆ ಮನೇಲಿ ಏನು ಟೇಸ್ಟ್ ತಿಂತೀವೋ ಅದೇ ಸ್ಮೆಲ್ಲು ಅದೇ ಟೇಸ್ಟ್ ಬರುತ್ತೆ. ನಾಳೆ ಊರಿಗೆ ಹೋಗೋದ್ರಿಂದ ಜಾಸ್ತಿ ತರಕಾರಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಕುರ್ಮ ಥರ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಗೀ ರೈಸಿಗೆ ಕಾಂಬಿನೇಷನ್ ಆಗಿ ಕುರ್ಮ ಮಾಡೋದು. ವೆಜಿಟೇಬಲ್ ಜಾಸ್ತಿ ಉಳಿದಿದೆಯಲ್ಲ ಅಂತ ಕುರ್ಮ ಮಾಡ್ತಾಯಿದ್ದೀನಿ. ಇದು ಡಿನ್ನರ್ಗೆ ಮಾಡ್ತಾಯಿದ್ದೀನಿ. ಒಂದು 2-3 ಡೇಸಿಂದ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ, ಆಗಿರಲಿಲ್ಲ. ಬೇರೆ ಸಾಂಬಾರು ಮಾಡಿಕೊಂಡು ಆಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನಿಲ್ಲಿ ಕುರ್ಮ ಮಾಡೋಕ್ಕೆ ಯಾವ್ಯಾವ ವೆಜಿಟೇಬಲ್ ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊತೀನಿ. ನಾನಿಲ್ಲಿ ಯಾವುದೇ ತೊಗೊಂಡಿದ್ದೀನಿ ಅಂದರೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಹಸಿ ಬಟಾಣಿ. ಇವಾಗ ಸೀಸನ್ ಅಲ್ವಾ, ಈಸಿಲಿ ಸಿಗುತ್ತೆ, ಅದಕ್ಕೆ ಹಸಿ ಬಟಾಣಿ. ಇಲ್ಲಾಂದರೆ ನಮಗೆ ಒಣಗಿರೋ ಬಟಾಣಿ ಇದೆ ಅಂದರೆ ಅದನ್ನು ಕೂಡ ನೆನೆಸ್ಬಿಟ್ಟು ಯೂಸ್ ಮಾಡ್ಕೊಬೋದು. ನಾನು ಇಲ್ಲಿ ಬಟಾಣಿ ಮನೇಲೇ ಇತ್ತು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಬೇಕಿದ್ದರೆ ಹೂಕೋಸನ್ನು ಆ್ಯಡ್ ಮಾಡ್ಕೊಬೋದು. ಆಮೇಲೆ ನವಿಲು ಕೋಸು ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಯಾವ್ದು ಇಷ್ಟ ಆಗುತ್ತೆ ಅಷ್ಟು ಆ ಥರ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು. ನಾನು ಇದು ಮನೇಲಿ ಇದಿಷ್ಟು ಇತ್ತು, ಅದನ್ನು ನಾನು ಹಾಕ್ಕೊಂಡು ಇವಾಗ ಕುರ್ಮನ ರೆಡಿ ಮಾಡ್ಕೊತೀನಿ. ಫಸ್ಟ್ ತರಕಾರಿನೆಲ್ಲ ಹೆಚ್ಚಿಟ್ಕೊತೀನಿ. ಬೀನ್ಸು ಕ್ಯಾರೆಟ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಇವಾಗ ಆಲೂಗೆಡ್ಡೆ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು 1 ಈರುಳ್ಳಿ ಮತ್ತು 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ಬೇಕು ಇದಕ್ಕೆ. ಕಾಯಿ ನೋಡಿದ್ರೆ ಯಾಕೋ ಹಾಳಾಗಿರೋ ಥರ ಇತ್ತು. ಮೊನ್ನೆ ನಾನು ಕಾಯಿ ಯೂಸ್ ಮಾಡಿದಾಗ ಅರ್ಧ ಭಾಗ ಚೆನ್ನಾಗೇ ಇತ್ತು, ಈ ಕಡೆ ಸೈಡ್ ಯಾಕೋ ಬ್ಲ್ಯಾಕ್ ಆದಂಗಿದೆ. ಅದಕ್ಕೆ ಅದನ್ನು ತೆಗ್ದಿಟ್ಬಿಟ್ಟು ಬೇರೆ ಕಾಯಿ ಸುಳ್ಕೊಂಬರೋಣ ಅಂತ. ಕೆಲವೊಂದು ಸಲ ಈ ಥರ ಕಾಯಿ ಸುಳಿಬೇಕು ಅಂದಾಗ ಬೇರೆ ಅಡುಗೆನೇ ಏನೋ ಮಾಡಬೇಕು ಅಂದ್ಕೊಂಡಿರ್ತೀನಿ, ಆಮೇಲೆ ಬೇರೆ ಅಡುಗೆನೇ ಚೇಂಜ್ ಮಾಡ್ಕೊಂಬಿಡ್ತಿದ್ದೆ ಕಾಯಿ ಸುಳಿಯೋಕ್ಕೆ ಬರ್ದಲೆ. ಇವಾಗ ಮೊನ್ನೆ ತಾನೇ ಹೊಸ್ದಾಗಿ ಕಾಯಿ ಸುಳಿಯೋದನ್ನ ತೊಗೊಂಬಂದಿದ್ದೀನಿ.
ಅದಕ್ಕೋಸ್ಕರ ಬೇಗ ಹೋಗಿ ಕಾಯಿ ಸುಲ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದೆ ಕೆಳಗಡೆ. ಇದನ್ನು ನನಗೆ ಲಾಸ್ಟು ಇದ್ದಿದ್ದ ಮನೇಲಿ ಅವ್ರ ಓನರ್ ಆಂಟಿ ಹತ್ರ ಇತ್ತು, ಅವ್ರ ಹತ್ರ ಇಸ್ಕೊಂಡು ಸುಲ್ಕೊಳ್ವೆ ಪ್ರಾಕ್ಟೀಸ್ ಆಗಿತ್ತು. ನೆನೆ ಬಂದ ತಕ್ಷಣ ಒಂದೆರಡು ಕಾಯಿ ಸುಳಿದು ನೋಡಿದೆ, ಟ್ರಯಲ್ ನೋಡಿದೆ, ಚೆನ್ನಾಗಿ ಸುಳಿಬೋದು ಈಸಿಯಾಗಿ. ಅದೇ ಒಂದು ಸ್ವಲ್ಪ ರಿಸ್ಕೇನೆ, ಮೇಲೆಲ್ಲ ಎತ್ತೋದು. ಇದು ಫಾಸ್ಟ್ ಮೋಡಿಗೆ ಹಾಕಿದ್ದೀನಲ್ಲ, ಅದಕ್ಕೆ ಏನೋ ತುಂಬ ಈಸಿಯಾಗಿ ಸುಲಿತಿರೋ ಥರ ಕಾಣಿಸ್ತಾ ಇದೆ. ಹಂಗಂದರೆ ನನಗೆ ಮಚ್ಚಲ್ಲಿ ಸುಲಿಯೋದು 2 ಅವರ್ ಆದರೆ ಇದು ಒಂದು 10 ನಿಮಿಷ, ಒಂದು ಕಾಲು ಗಂಟೆಲೆಲ್ಲ ಸುಲ್ಕೊಬೋದು ಈಸಿಯಾಗಿ. ಅದಕ್ಕೆ ನಮ್ಮ ಮನೆಯವರು ಬೇಡ ಬೇಡ ಅಂತ ಹೇಳಿಬಿಟ್ರು, ಹಠ ಮಾಡಿ ತೆಗೆಸ್ಕೊಂಬಂದಿದ್ದು. ಇನ್ನು ಯಾವತ್ತೂ ನಿಮ್ಮನ್ನು ಕಾಯಿ ಸುಲ್ಕೊಡಿ ಅಂತ ಕೇಳೋದೇ ಇಲ್ಲ, ಅದಕ್ಕೆ ತಗೊಳ್ಳಿ ಪ್ಲೀಸ್ ಅಂತೇಳಿ ತೆಗೆಸ್ಕೊಂಬಂದಿದ್ದು. ಇನ್ನು ಕಾಯಿ ಸುಳ್ಕೊಂಬಂದೆ, ಕಾಯಲ್ಲಿ ಮಾತ್ರ ನೀರಿರಲಿಲ್ಲ. ಇದು ಚೆನ್ನಾಗಿದೆಯೋ, ನೆನೆ ಸುಳಿದಿದ್ದು 2 ಕಾಯಿಲಿ 1 ಕಾಯಿ ಚೆನ್ನಾಗೇ ಇರಲಿಲ್ಲ, 1 ಕಾಯಿ ಚೆನ್ನಾಗಿತ್ತು. ಇವತ್ತು ಇದು ಕಷ್ಟಪಟ್ಟು ಸುಳ್ಕೊಂಬಂದಿದ್ದೀನಿ, ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ಬಂದು ಟೆಸ್ಟ್ ಮಾಡಿ ನೋಡ್ತಾಯಿದ್ದೀನಿ. ಇವಾಗ ಬೇಸಿಗೆ ಕಾಲ ಅಲ್ವಾ, ನೀರೆಲ್ಲ ಹಿಂಗೋಗ್ಬಿಟ್ಟಿರುತ್ತೆ. ಒಳ ಕಾಯಿ ಚೆನ್ನಾಗಿತ್ತು, ನೀರಿರಲಿಲ್ಲ ಅಷ್ಟೇ. ನಾವು ಊರಿಂದ ಬರಬೇಕಿದ್ರೆ ಈಗೇನೆ ಕಾಯಿ ತೊಗೊಂಬರ್ತೀವಿ, ಫುಲ್ಲು ಸುಳ್ಕೊಂಡು ತಗೊಂಬರಲ್ಲ. ಒಂದು ಅರ್ಜೆಂಟಿಗೆ ಬೇಕಾದ್ರೆ ಒಂದು 5-6 ಸುಳ್ಕೊಂಡು ತೊಗೊಂಬಂದಿರ್ತೀನಿ. ಇನ್ನೆಲ್ಲ ಬರೀ ಇದೇ ಥರ ತೊಗೊಂಬರ್ತೀನಿ, ಬೇಕಾದಾಗ ಸುಳ್ಕೊಳ್ಳೋದು. ಅದಕ್ಕೇ ಆ ಥರ ಸುಳಿಯೋದು ಒಂದಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ಏನಾದರೂ ಎಮರ್ಜೆನ್ಸಿ ಬೇಕು ಅಂದರೆ ಸುಳ್ಕೊಂಬರ್ಬೋದು. ಇಲ್ಲಿ ಊರಲ್ಲಿ ಆದರೆ ಯಾರ ಹತ್ರನಾದ್ರೂ ಕೇಳಿ ಸುಳಿಸ್ಕೋಬೋದು, ಅಲ್ಲಿ ಯಾರ ಹತ್ರ ಕೇಳೋಕ್ಕಾಗುತ್ತೆ. ಆವತ್ತು ಅಡುಗೆ ಏನು ಕಾಯಿ ಹಾಕ್ತಲೇ ಸಾಂಬಾರು ಮಾಡ್ತೀವಿ, ಆ ಅಡುಗೆನೇ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಬಂದಿದ್ದೆ. ಇಲ್ಲಿ ಫಸ್ಟ್ ಒಂದು ಮಸಾಲೆನ ರುಬ್ಕೋಬೇಕು. ಇದಕ್ಕೆ ಕಾಯಿ, ಚಕ್ಕೆ, ಲವಂಗ, ಮೆಣಸು ಮತ್ತು 1 ಏಲಕ್ಕಿ ಹಾಕ್ಕೊಂಡು 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಎರಡನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಪೇಸ್ಟ್ ಇತ್ತು ಅಂತ ಅದನ್ನೇ ಯೂಸ್ ಮಾಡಿಕೊಂಡೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ, ಇದಕ್ಕೊಂದು ಸ್ವಲ್ಪ ಹಾಕೊಬೋದು. ಮತ್ತು ಇದಕ್ಕೆ ನೆಕ್ಸ್ಟ್ ಬಂದು ಗೋಡಂಬಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ನಮಗೆ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ. ಇದಿಷ್ಟು ರುಬ್ಬಕ್ಕೆ ಬೇಕಾಗಿರೋ ಐಟಮು. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಹಂಗೇ ತುಂಬ ಸಣ್ಣಕ್ಕೆ ರುಬ್ಕೊಬರ್ತೀನಿ. ನೆಕ್ಸ್ಟ್ ಇಲ್ಲೊಂದು ನಾನು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ನಾರ್ಮಲಾಗಿ ನಾವು ಹೇಗೆ ಒಗ್ಗರಣೆಗೆ ಆಯಿಲ್ ಯೂಸ್ ಮಾಡ್ಕೊತೀವಿ ಅದೇ ಥರನೇ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ 1-2 ಬಿರಿಯಾನಿ ಎಲೆ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಎಣ್ಣೆ ಕಾದ್ಮೇಲೆ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿನ, ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೊಂದು 2 ಟೊಮೊಟೊನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಹುಳಿ ಟೊಮೊಟೊಗಿನ ಈ ಜಾಮೂನ್ ಟೊಮೊಟೊ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ, ಹಂಗಂದರೆ ಜಾಸ್ತಿ ಹಾಕೋಬಾರ್ದು. ಈ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಆವಾಗವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪನ್ನ ಯೂಸ್ ಮಾಡ್ಕೊತೀನಿ. ಇಲ್ಲಿ ನಾನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನು. ನಾನು ಚಿಕ್ಕದ್ರಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮೊದಲೇ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೆ ಅದಕ್ಕೇ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಮಸಾಲೆಗಳನ್ನ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಮೊದಲೇ ಹೆಚ್ಚಿಟ್ಟಿದ್ನಲ್ಲ ತರಕಾರಿಗಳನ್ನ, ಅದನ್ನು ಬಟಾಣಿ, ಕ್ಯಾರೆಟು ಮತ್ತು ಬೀನ್ಸು, ಆಲೂಗೆಡ್ಡೆ, ನಾನಿವತ್ತು ಇಷ್ಟು ಯೂಸ್ ಮಾಡಿದ್ದೀನಿ. ಇದಕ್ಕೆ ಹೂಕೋಸು ಬೇಕಿರೋ ಹೂಕೋಸು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮನೇಲಿರೋದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಮಸಾಲೆ ಕೆಳಗಡೆ ಇದ್ದಿದ್ದ ಮಸಾಲೆನೂ ತರಕಾರಿನೂ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಅಷ್ಟು ಚೆನ್ನಾಗಿ ತರಕಾರಿಗಳನ್ನ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 2 ನಿಮಿಷ ಇವಾಗ ಮೊದಲೇ ರುಬ್ಬಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದೆರಡು ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ, ಒಂದು ಕುದಿ ಬರಬೇಕು, ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಆಗಲಿ ಅಂತ.
ಈ ಕುದಿಯೋ ಟೈಮಲ್ಲಿ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಕರೆಕ್ಟಾಗಿ ಮಸಾಲೆ ಎಲ್ಲ ಹಾಕಿದರೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು ಅಂದರೆ ಇದು ಕಡಲೆ ಹಿಟ್ಟು. ಒಂದು 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಇಷ್ಟು ಗ್ರೇವಿಗೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಡಲೆ ಹಿಟ್ಟು ಹಾಕೋದ್ರಿಂದ ಈ ನೀರು ಒಂದು ಕಡೆ ಆಗೋದು, ಮಸಾಲೆ ಒಂದು ಕಡೆ ಆಗ್ಬೋದು ತಣ್ಣಗಾದ್ಮೇಲೆ, ಆ ಥರ ಆಗಲ್ಲ, ಗ್ರೇವಿ ತಿಕ್ನೆಸ್ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ನಾನಿಲ್ಲಿ ಎಷ್ಟು ಬೇಕು ನೀರು ಗ್ರೇವಿಗೆ ಅಷ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಗ್ರೇವಿಗೆ ಅಂದರೆ ತುಂಬ ಜಾಸ್ತಿ ನೀರು ಹಾಕಬಾರ್ದು, ಮಸಾಲೆ ಎಲ್ಲ ನೋಡಿ ಅದೊಂದು ಸ್ವಲ್ಪ ತಿಕ್ನೆಸ್ಸೇ ಇರಬೇಕಲ್ವ, ಅದಕ್ಕೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪನೇ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಮರಿಬಾರ್ದು, ಎಲ್ಲ ಮಸಾಲೆ ಕರೆಕ್ಟಾಗಿ ಹಾಕಿ ಉಪ್ಪು ಹಾಕಲಿಲ್ಲ ಅಂದರೆ ಟೇಸ್ಟೇ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಈ ಪುಡಿ ಉಪ್ಪುಗಳಿಗಿನ ನಾನು ಕಲ್ಲುಪ್ಪೇ ಜಾಸ್ತಿ ಯೂಸ್ ಮಾಡೋದು, ಕಲ್ಲುಪ್ಪು ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಪುಡಿ ಉಪ್ಪು ಏನಕ್ಕೆ ಹಾಕಬೇಕು ಅದಕ್ಕೆ ಮಾತ್ರ ನಾನು ಯೂಸ್ ಮಾಡೋದು. ಆಲ್ಮೋಸ್ಟ್ ಸಾಂಬಾರಿಗೆಲ್ಲ ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡ್ಕೊಳ್ಳೋದು. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹಾಕ್ಸಿದ್ರೆ ಕುರ್ಮಾ ರೆಡಿ ಆಗುತ್ತೆ. ಇವಾಗ 3 ವಿಷಲೆಲ್ಲ ಹೋಯ್ತು, ಪ್ರೆಷರ್ ಎಲ್ಲ ಹೋಗಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಫೈನಲಿ ಕುರ್ಮಾ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಬೇಗ ಕೂಡ ಮಾಡ್ಕೋಬೋದು, ತುಂಬ ರಿಸ್ಕು ಅಂತ ಏನು ಅನಿಸಲ್ಲ. ಯಾರಾದರೂ ಈ ಥರ ಕುರ್ಮಾ ಗ್ರೇವಿ ಅಂಥವ್ರು ಇಷ್ಟಪಡೋರು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಾನೆಲ್ಲೋ ಒಂದು ಕಡೆ ನೋಡಿ ಕಲ್ತಿದ್ದು. ನಾನು ನೆಕ್ಸ್ಟ್ ನಾನು ಮಾಡೋ ನಾರ್ಮಲಾಗಿ ಏನು ಮಾಡ್ತಿದ್ದೆ ಅದನ್ನು ಬಿಟ್ಟು ನಾನು ಇವಾಗ ಕುರ್ಮಾ ಮಾಡಬೇಕು ಅಂದರೆ ಇದ್ದೇ ಪ್ರೊಸೀಜರಲ್ಲೇ ಮಾಡೋದು. ನೆಕ್ಸ್ಟ್ ಇಲ್ಲಿ ಗೀ ರೈಸ್ ಕೂಡ ಮಾಡಿದ್ದೀನಿ. ಗೀ ರೈಸ್ ಏನು ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಸಿಂಪಲ್ಲಾಗಿ ಗೀ ರೈಸ್ ಕೂಡ ರೆಡಿ ಮಾಡಿದ್ದೀನಿ. ಇವತ್ತು ಡಿನ್ನರ್ ಕೂಡ ರೆಡಿ ಆಯಿತು, ಗೀ ರೈಸು ಮತ್ತು ಕುರ್ಮಾ. ಡೈಲಿ ಅನ್ನ ಸಾಂಬಾರು ತಿಂದು ಬೇಜಾರಾಗಿದೆ ಅಂತ ಹೇಳಿದಾಗ ಇದನ್ನು ಕೂಡ ಒಂದೊಂದು ದಿನ ಪ್ರಿಪೇರ್ ಮಾಡ್ಕೊಬೋದು. ಇವಾಗ ಫೈನಲಿ ಗೀ ರೈಸು ಕುರ್ಮಾ ರೆಡಿ. ಎಕ್ಸ್ಟ್ರಾ ಕಬಾಬ್ ಒಂದು ಆ್ಯಡ್ ಆಗಿದೆ, ನಮ್ಮ ಮನೇಲಿ ಇವಾಗ ತಂದಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.